ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಗೆ ಭಗವಂತ ಕೊಟ್ಟಿರುವಂತಹ 6 ಭಯಂಕರವಾದಂತಹ ವರಗಳು ಯಾವ್ಯಾವುದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ. ಮೇಷರಾಶಿಯವರ ಜೀವನ ಹೇಗಿರುತ್ತದೆ, ಮೇಷರಾಶಿಯವರು ಎಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಾರೆ, ಇವರ ಸ್ವಭಾವ ಎಂಥದ್ದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಭಗವಂತನನ್ನು ನಂಬುವುದಾದರೆ, ದೇವರ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಷರಾಶಿಗೆ ದೇವರು ಕೊಟ್ಟಿರುವಂತಹ 3 ಪ್ರಚಂಡ ಯೋಗಗಳು ಯಾವುದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಯಾರ ಮಾತನ್ನು ಕೇಳಲ್ಲ. ಇವರು ಏನೇ ಮಾಡಿದ್ರು ಕೂಡ ಸ್ವಂತ ನಿರ್ಧಾರ ಅನ್ನೋದನ್ನ ತಗೊಳ್ತಾರೆ. ಬೇರೆಯವ್ರ ಮಾತಿಗೆ ತಲೆಯನ್ನೇ ಕೆಡ್ಸ್ಕೊಳ್ಳಲ್ಲ. ಮೇಷರಾಶಿಯವರು ಏನಾದರೂ ಇವ್ರ ಸ್ವಭಾವ ಎಂಥದ್ದು ಅಂದರೆ, ಯಾರ ಮಾತಕ್ಕೂ ಇವರು ಕೇರೆ ಮಾಡಲ್ಲ. ಇವ್ರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ. ಇವ್ರ ಕೈಲಿ ಹಾಗೆ ಆಗುತ್ತೆ. ಇನ್ನು ಯಾರು ಕೂಡ ಇವರನ್ನ ತಡೆ ನಿಲ್ಲಿಸೋಕೆ ಆಗಲ್ಲ, ಅಂತಹ ಸ್ವಭಾವದವರು. ಈ ಥರ ದೇವರು ಇವ್ರಿಗೆ ವರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇವರನ್ನ ಯಾರೂ ತಡೆ ನಿಲ್ಲಿಸೋಕ್ಕಾಗಲ್ಲ. ಇವರು ಏಳ್ಗೆ ಆಗ್ತಿದ್ದಾರೆ ಅಂತ ಯಾರಾದರೂ ತಡೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ, ಇವ್ರಿಗೆ ಸುಳ್ಳು ಹೇಳಿ ಬೇರೆ ಮಾರ್ಗಕ್ಕೆ ತಿರುಗಿಸ್ಬಿಡ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದ್ಯಾವುದನ್ನು ಕೂಡ ಇವರು ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಯೋಗವಂತರು ಮೇಷರಾಶಿಯವರು. ಇನ್ನು ತಮ್ಮ ತಮ್ಮ ಸಾಮರ್ಥ್ಯದ ಮೇಲೆ ಬಹಳಾನೇ ನಂಬಿಕೆನ ಇಟ್ಕೊಂಡಿರ್ತಾರೆ. ಅವ್ರ ಸಾಮರ್ಥ್ಯನೇ ಅವ್ರ ಬಲ ಆಗಿರುತ್ತೆ. ಅದಕ್ಕೋಸ್ಕರನೇ ಅವರು ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ. ಅಂದರೆ ಇವ್ರ ಬಲ ಏನು ಅನ್ನೋದೇ ಇವ್ರ ಸಾಮರ್ಥ್ಯ. ಅಂದರೆ ಇವರು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರೆ. ಹಾಗೆ ಇವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಇವ್ರ ಜೀವನನ ಹೇಗೆ ರೂಪಿಸ್ಕೋಬೇಕು ಅಂತ ಊಹೆ ಮಾಡ್ಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಇವರು ದಾರಿನ ನಡೀತಾರೆ. ಇವ್ರು ಇದನ್ನ ಮಾಡಬೇಕು ಅಂದರೆ ಇದನ್ನ ಮಾಡೇ ಮಾಡ್ತಾರೆ. ಇವರು ಬೇರೆಯವ್ರ ಮಾತು ಕೇಳೋದಿಲ್ಲ, ಸ್ವಂತ ನಿರ್ಧಾರನ ಮಾಡ್ತಾರೆ. ಹಾಗೇನೆ ಇವ್ರ ಸಾಮರ್ಥ್ಯ ಏನು ಅನ್ನೋದು ಕೂಡ ಇವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರನ್ನ ಯಾರಿಗೂ ಕೂಡ ತಡೆದು ನಿಲ್ಸೋಕ್ಕೂ ಆಗಲ್ಲ. ಹಾಗೇನೆ ಅವರು ಮುಂದೆ ಬೆಳಿತಾನೆ ಹೋಗ್ತಾರೆ. ಮೇಷ ರಾಶಿಯವರು ಬಹಳ ಸ್ವಾಭಿಮಾನಿಗಳು. ಯಾರ ಮೇಲೂ ಕೂಡ ಭಾರವಾಗಿರಲ್ಲ. ತಮ್ಮ ಕೆಲಸನ ತಾವೇ ಮಾಡ್ಕೋತಾರೆ. ಯಾರ ಮುಂದೆ ಕೂಡ ಕೈ ಚಾಚಲ್ಲ. ನಾನು ಹೇಳಿಲ್ವಾ, ಮೇಷ ರಾಶಿಯವರು ಬಹಳನೇ ಸ್ವಾಭಿಮಾನಿಗಳು. ಸ್ವಾಭಿಮಾನಿಗಳು ಅಂದರೆ ಯಾರ ಹತ್ರನೂ ಸಹಾಯ ಕೇಳಲ್ಲ, ಯಾರಿಗೂ ಭಾರ ಆಗಲ್ಲ. ಇವಾಗ ಮನೆಯಲ್ಲೇ ಆಗಲಿ, ಚಿಕ್ಕ ವಯಸ್ಸಲ್ಲೇ ಆಗಲಿ, ಇವರು ಬೇಗನೆ ತಮ್ಮ ಸ್ವಂತ ನಿರ್ಧಾರನ ತಗೊಂಡು ಇವ್ರ ಜೀವನನ ರೂಪಿಸ್ಕೋಬೇಕನ್ನೋದಷ್ಟೇ ಇವ್ರ ತಲೆಯಲ್ಲಿರುತ್ತೆ. ಇವರು ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರೆ. ಇವ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳೋದಾದರೆ, ಇವರು ಕೆಲಸನ ಇವರೇ ಮಾಡ್ಕೋಬೇಕು. ಇವ್ರು ಏನೇ ಕೆಲಸ ಮಾಡ್ತಿದ್ರು ಕೂಡ ಬೇರೆಯವ್ರು ಬಂದು ಆ ಕೆಲಸನ ಮಾಡಿದ್ರೆ ಇವ್ರು ಒಪ್ಕೊಳ್ಳೋದಿಲ್ಲ. ಇವ್ರ ಕೆಲಸನ ಇವರೇ ಮಾಡ್ಕೋಬೇಕು. ಆ ರೀತಿಯಾಗಿ ಇವ್ರ ಜೀವನನ ಇವರು ಮಾಡ್ಕೋತಾರೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವತ್ತೂ ಕೂಡ ಈ ರಾಶಿಯವರು ಬದಲಾಯಿಸಲ್ಲ. ಆ ಕೆಲಸ ಮಾಡಬೇಕು ಅಂದರೆ ಆ ಕೆಲಸ ಮಾಡೇ ಮಾಡ್ತಾರೆ. ಇವರು ಯಾವುದಾದ್ರೂ ನಿರ್ಧಾರನ ತಗೊಂಡ್ರೆ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಆ ನಿರ್ಧಾರನ ಬದಲಾಯಿಸಲ್ಲ. ಗೆಲುವೇ ಬರಲಿ, ಸೋಲೇ ಆಗಲಿ, ನಾನು ತಗೊಂಡಿರೋ ನಿರ್ಧಾರ ನಂದೇನೆ, ನಾನು ಸ್ವಂತವಾಗಿ ನಿರ್ಧಾರ ತಗೋತೀನಿ ಅಂತ ಹೇಳಿ ಇವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಅವರು ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಆ ಥರ ಸ್ವಭಾವದವರು ಮೇಷರಾಶಿಯವರು. ಇನ್ನು ಇವರ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳಲ್ಲ. ಹೌದು, ಮೇಷರಾಶಿಯವರು ಸ್ವಲ್ಪ ಕೋಪವಂತರೆ, ನಿಷ್ಠುರವಂತರೆ. ಆದರೆ ಆತ್ಮ ಗೌರವಕ್ಕೆ ಏನಾದರೂ ಇವ್ರಿಗೆ ಧಕ್ಕೆ ಬಂದರೆ ಇವ್ರು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಳಲ್ಲ. ಇವ್ರಿಗೇನಾದರೂ ಅವಮಾನ ಆದರೂ ಕೂಡ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಅವರು ಎಷ್ಟು ಶಾಂತಿಯಿಂದ ಇರ್ತಾರೋ, ಎಷ್ಟು ತಾಳ್ಮೆಯಿಂದ ಇರ್ತಾರೋ, ಅದೇ ಆತ್ಮ ಗೌರವಕ್ಕೆ ಧಕ್ಕೆ ಬಂದರೆ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಅಷ್ಟು ಕೋಪ, ಅಷ್ಟು ನಿಷ್ಠುರ ಎಲ್ಲವೂ ಕೂಡ ಇವ್ರಿಗೆ ಬಂದ್ಬಿಡುತ್ತೆ. ಇವರು ಏನೇ ಕೆಲಸ ಮಾಡಬೇಕು ಅಂದರೆ ಮಾಡ್ತಾರೆ. ಇದನ್ನು ಮೊದಲೇ ಹೇಳಿದೆ. ಇನ್ನು ಏನು ಬೇಕಾದರೂ ಸಹಿಸ್ಕೋತಾರೆ, ಆದರೆ ಅವಮಾನ ಮಾತ್ರ ಸಹಿಸ್ಕೊಳ್ಳಲ್ಲ. ರೌದ್ರ ಅವತಾರನ ತಾಳ್ಬಿಡ್ತಾರೆ. ಇನ್ನು ಮೇಷರಾಶಿಯವರು ಕರ್ಮನ ತುಂಬ ನಂಬ್ತಾರೆ. ಯಾರಿಗೂ ಕೂಡ ಕೆಟ್ಟದ್ದು ಅನ್ನೋದನ್ನ ಮಾಡೋದೇ ಇಲ್ಲ. ಇವ್ರ ಸ್ವಭಾವ ಎಂಥದ್ದು ಅಂದರೆ ಮಗುವಿನ ಮನಸ್ಸಿರೋರ ಥರ. ಯಾರಿಗೂ ಕೆಟ್ಟದನ್ನ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ಒಂದು ಪ್ರಾಣಿಗೂ ಕೂಡ ಒಂದು ಇರುವೆನೂ ಸಾಯಿಸುವಂಥದ್ದಲ್ಲ. ಅಷ್ಟು ಸ್ವಭಾವದವರು, ಅಷ್ಟು ನಾಜೂಕಾಗಿರ್ತಾರೆ. ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ, ಕರ್ಮನ ನಂಬ್ತಾರೆ. ಅಂದರೆ ಇವಾಗ ನಾನು ಯಾರಿಗಾದ್ರೂ ತೊಂದರೆ ಮಾಡ್ತಿದ್ದೀನಿ ಅಂದರೆ ನನಗೂ ಆ ತೊಂದರೆ ರಿಟರ್ನ್ ಬಂದೇ ಬರುತ್ತೆ. ಇವತ್ತು ನಾನು ಇವ್ರಿಗೆ ಕೆಟ್ಟದನ್ನ ಬಯಸಿದ್ರೆ ನನಗೂ ಕೆಟ್ಟದ್ದು ಆಗೇ ಆಗುತ್ತೆ ಅನ್ನೋದನ್ನು ಮೇಷರಾಶಿಯವರು ತುಂಬ ನಂಬ್ತಾರೆ. ಹಾಗಾಗಿ ಇವರು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಲ್ಲ. ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ.
ಅಂದರೆ ಅವ್ರ ಶತ್ರುಗಳೇ ಆಗಿರಲಿ, ಅವ್ರಿಗೇನಾದ್ರು ಕಷ್ಟ ಅಂದ್ಬಿಟ್ರೆ ಸಾಕು ಅವರು ಮರುಗ್ಬಿಡ್ತಾರೆ. ಅವ್ರು ಏನೇ ತೊಂದರೆ ಮಾಡಿರಲಿ, ಎಷ್ಟಾದರೂ ಇವ್ರಿಗೆ ತೊಂದರೆ ಕೊಟ್ಟಿರಲಿ, ಅವರು ಶತ್ರುನೇ ಆಗಿರಲಿ, ಹಿತಶತ್ರುನೇ ಆಗಲಿ, ಬಹಿರಂಗ ಶತ್ರುನೇ ಆಗಲಿ, ಆದರೆ ಅವರು ಯಾವುದೇ ಕಾರಣಕ್ಕೂ ಅವ್ರಿಗೂ ಕೂಡ ಒಳ್ಳೇದನ್ನೇ ಬಯಸುವಂತಹ ಮನೋಭಾವ ಇರೋದು ಮೇಷರಾಶಿಯವರಿಗೆ. ಇನ್ನು ಮೇಷರಾಶಿಯವರು ಲಾಭನ ಅಥವಾ ನಷ್ಟ ಏನೇ ಇದ್ರೂ ಕೂಡ ಅವ್ರಿಗನ್ಸಿದ್ದೇ ವ್ಯವಹಾರ ಮಾಡ್ತಾರೆ. ಹೇಳಲಿಲ್ವಾ, ಅವರು ಏನೇ ಒಂದು ವ್ಯಾಪಾರನೇ ಮಾಡಲಿ, ವ್ಯವಹಾರನೇ ಮಾಡಲಿ, ಇಲ್ಲ ಅವ್ರ ತಲೆಯಲ್ಲಿ ಏನಾದರೂ ಒಂದು ನಾನು ಮಾಡಲೇಬೇಕು ಅಂತ ಬಂದುಬಿಟ್ರೆ ಅದು ಒಳ್ಳೆಯದೇ ಆಗಲಿ, ಅದು ಕೆಟ್ಟದ್ದೇ ಆಗಲಿ, ಅಂದರೆ ಅದರಿಂದ ನಿಮಗೆ ಲಾಭನೇ ಆಗಲಿ ಅಥವಾ ನಷ್ಟನೇ ಆಗಲಿ, ಆದರೆ ಅವರು ಮಾಡಲೇಬೇಕು. ಆ ಥರ ಮೈಂಡ್ಸೆಟ್ ಇರೋರು ಮೇಷರಾಶಿಯವರು. ಅದಕ್ಕೆ ಅವ್ರ ಸಾಮರ್ಥ್ಯ ಏನು, ಅವ್ರ ಬಲ ಏನು, ಅವ್ರ ಶಕ್ತಿ ಏನು ಅನ್ನೋದು ಮೇಷರಾಶಿಯವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೇಷರಾಶಿಯವರು ರಿಸ್ಕ್ ತಗೊಳ್ಳೋದು ಜಾಸ್ತಿ. ಏನಾದರೂ ಆಗಿಬಿಡ್ಲಿ ಬಿಡು, ನಾನು ನುಗ್ಗೆ ಬಿಡೋಣ, ನೋಡೇ ಬಿಡೋಣ, ಅದರಲ್ಲಿ ಗೆದ್ಬಿಡ್ತೀನಾ, ಸೋತ್ಬಿಡ್ತೀನಾ, ಹಾಗೆ ಬಿಡಲಿ ಅಂತ ಈ ರಾಶಿಯವರು ಯಾವಾಗಲೂ ಕೂಡ ಯೋಚನೆ ಮಾಡ್ತಾರೆ. ಇನ್ನೊಬ್ಬರಿಗೆ ಸಹಾಯ ಹಸ್ತ ಜಾಸ್ತಿ ಮಾಡ್ತಾರೆ. ಅವ್ರಿಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವರು ಕೊಟ್ಬಿಡ್ಬೇಕು, ಅವ್ರಿಗಿಲ್ಲ ಅಂದರೂ ಪರವಾಗಿಲ್ಲ, ಅವರು ಕೊಡಬೇಕು, ಆ ಥರ ಯೋಚನೆ ಮಾಡೋರು ಜಾಸ್ತಿ ಮೇಷರಾಶಿಯವರು. ಇನ್ನು ಹೊರಗೊಂದು ಒಳಗೊಂದು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ. ಈಗ ಮುಂದೆ ನಗ್ನಗ್ತಾ ಚೆನ್ನಾಗಿದ್ಬಿಟ್ಟು ಒಳಗೆ ಬೈಕೊಳ್ಳೋದು, ಆ ಥರ ಮನೋಭಾವ ಅನ್ನೋದು ಮೇಷರಾಶಿಯವ್ರಿಗೆ ಒಂದು ಸ್ವಲ್ಪ ಕೂಡ ಇರೋದಿಲ್ಲ. ಆದರೆ ಜನರು ಇವ್ರಿಗೆ ಮನಸ್ಸಿಂದ ತುಂಬಾ ಕೆಟ್ಟವರು ಅಂತ ಅನ್ಕೋತಿರ್ತಾರೆ. ಆದರೆ ಇವರು ತುಂಬಾ ಮಗುವಿನ ಸ್ವಭಾವದವರು. ಇವರು ಮನಸ್ಸು ಒಳಗಡೆನೂ ಕೂಡ ತುಂಬ ಮೃದು ಸ್ವಭಾವದವರು ಅಂತಾನೆ ಹೇಳ್ಬಹುದು. ಈ ರಾಶಿಯವರು ಯಾವುದೇ ಕಾರಣಕ್ಕೂ ದ್ವೇಷ ಅನ್ನೋದನ್ನು ಸಾಧಿಸ್ತಾ ಇರೋಲ್ಲ. ಈಗ ದ್ವೇಷ ಸಾಧಿಸ್ಬೇಕು, ನನ್ನ ಕೋಪ ಇದೆ, ನನಗೆ ಹಠ ಇದೆ, ಈಗೇನಾದರೂ ಜಗಳ ಆಗಿದ್ರೆ ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಅಂದ್ಕೊಂಡಿರ್ತಾರೆ ಅಷ್ಟೇ. ಆದರೆ ಅವ್ರಾಗವ್ರೆ ಒಂದು ಸ್ವಲ್ಪ ಮಾತಾಡಿಸ್ಬಿಟ್ರೆ ಸಾಕು, ಮಗು ಥರ ಕರ್ಗೋಗ್ಬಿಡ್ತಾರೆ. ಆ ಥರ ಸ್ವಭಾವದವರು ಮೇಷರಾಶಿಯವರು. ಆದರೆ ಬೇಗನೆ ಕೋಪ ಬಂದ್ಬಿಡುತ್ತೆ ಮೇಷರಾಶಿಯವರಿಗೆ. ಏನಾದರೂ ಅಲ್ಲಿ ತಪ್ಪು ನಡೀತಿದೆ ಅಂತ ಗೊತ್ತಾದರೆ, ಇಲ್ಲ ನಮ್ಮ ಮೇಲೆ ಏನಾದರೂ ತಪ್ಪು ಹೊರಿಸ್ತಿದ್ದಾರೆ ಅಂತ ಗೊತ್ತಾದರೆ ಅವ್ರು ದಿಢೀರ್ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಾಯಕತ್ವದ ಗುಣ ಅನ್ನೋದು ಮೇಷರಾಶಿಯವ್ರಿಗೆ ತುಂಬಿ ತುಳುಕುತ್ತೆ. ಈ ಲೀಡರ್ಶಿಪ್ ಅನ್ನೋದು ಮೇಷರಾಶಿಯವರಿಗೆ ದೇವ್ರು ಕೊಟ್ಟಂತಹ ವರ ಅಂತಾನೆ ಹೇಳ್ಬಹುದು. ಇದೊಂದು ಯೋಗ, ಅವ್ರ ಬಾಡಿಲೇ ಬಂದ್ಬಿಟ್ಟಿರುತ್ತೆ. ನಾನು ಯಾರಿಗೂ ಎದುರ್ಕೊಳ್ಳೋದಿಲ್ಲ, ನಾನು ಯಾರ ಹತ್ರನೂ ಅನ್ನಿಸ್ಕೋಬೇಕಾಗಿಲ್ಲ, ನಾನು ಧೈರ್ಯವಾಗಿರ್ತೀನಿ ಅನ್ನೋದು ಮೇಷರಾಶಿಯ ಸ್ವಭಾವದವರು. ಇನ್ನು ತನ್ನ ಪಾಡಕ್ಕೆ ತಾವಿರ್ತಾರೆ. ಆದರೆ ಇವ್ರ ತಂಟೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದು ಇಲ್ಲ, ಬಿಡೋದು ಇಲ್ಲ. ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಆದರೆ ಇವ್ರ ತಂಟೆಗೆ ಯಾರಾದರೂ ಬಂದರೆ ಅದನ್ನು ಸಹಿಸ್ಕೊಳ್ಳುವಂಥವ್ರೇ ಅಲ್ಲ ಮೇಷರಾಶಿಯವರು. ಇನ್ನು ಬೇರೆಯವ್ರಿಗೆ ಯಾರ ಮಾತನ್ನು ಕೂಡ ಕೇಳಲ್ಲ, ಇವ್ರ ಮಾತನ್ನು ಬೇರೆಯವ್ರು ಕೇಳಬೇಕು ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರ ಸ್ವಭಾವದವರು. ಇವ್ರೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನೋಡಿದ್ರಲ್ಲ, ಇಷ್ಟೆಲ್ಲ ಯೋಗಗಳನ್ನ, ಇಷ್ಟೆಲ್ಲ ಲಾಭಗಳನ್ನ, ಇಷ್ಟೆಲ್ಲ ಅದೃಷ್ಟವನ್ನು ಭಗವಂತ ದೇವರು ಇವರು ಕೊಟ್ಟಿರ್ತಾರೆ. ಹಾಗಾಗಿ ಇವರು ಚಿಕ್ಕ ವಯಸ್ಸಲ್ಲೇ ಶ್ರೀಮಂತರಾಗ್ಬಿಡ್ತಾರೆ. ಯಾಕಂದರೆ ಇವ್ರು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಇವ್ರು ಸ್ವಂತ ನಿರ್ಧಾರನೇ ತಗೋತಾರೆ. ಲಾಭನೇ ಆಗಲಿ ನಷ್ಟನೇ ಆಗಲಿ ನುಗ್ಬಿಡೋಣ ಅಂತ ಯೋಚನೆ ಮಾಡೋರು ಇವರು. ಹಾಗಾಗಿ ಇವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗನ ಹುಟ್ಟದಾಗಿಂದನೇ ಪಡ್ಕೊಂಡ್ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ನೋಡಿದ್ರಲ್ಲ, ನಿಮಗೂ ಕೂಡ ಈ ವಿಡಿಯೋ ನಿಜ ಅನಿಸಿದ್ರೆ, ನಿಮ್ಮ ಜೀವನದಲ್ಲೂ ಇದೇ ರೀತಿ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.